ನಿತಿಲನ್ ಸಾಮಿನಾಥನ್ ಅವರ ಮಹಾರಾಜ ಅನ್ನೋ ಚಿತ್ರವನ್ನ ಅನೇಕ ಭಾಷೆಯ ಪ್ರೇಕ್ಷಕರು ಬಹುಪಾಲು ಮೆಚ್ಚಿಕೊಂಡಿದ್ದಾರೆ. ಚಿತ್ರ ದೊಡ್ಡ ಹಿಟ್. ಬರವಣಿಗೆಯಲ್ಲೇ ಒಂದು ಚಿತ್ರವನ್ನ ಒಳ್ಳೆಯ ರೀತಿಯಲ್ಲಿ ಫಿಲ್ಮಿ ಮಾಡೋ ವಿಚಾರದಲ್ಲಿ ಈ ಚಿತ್ರ ನನ್ನ ಪ್ರಕಾರ ಜೆನ್ಯೂನ್ ಆಗಿ ಗೆದ್ದಿದೆ. ಕಾಕತಾಳೀಯವನ್ನ, ಟ್ವಿಸ್ಟ್ಸ್ ಅನ್ನ, ಶಾಕ್ ನ, ಪ್ಯಾರಲಲ್ ಕ್ಯಾರೆಕ್ಟರ್ಸ್, ಪ್ಯಾರಲಲ್ ಈವೆಂಟ್ಸ್ ನ, ಎಡಿಟಿಂಗ್ ನ ತುಂಬಾ ಎಫೆಕ್ಟಿವ್ ಆಗಿ ಉಪಯೋಗಿಸಿಕೊಂಡಿರೋ ಚಿತ್ರ. ಇನ್ಫ್ಯಾಕ್ಟ್ ಬರಹಗಾರರಿಗೆ, ನಿರ್ದೇಶಕರಿಗೆ ಒಳ್ಳೊಳ್ಳೆ ಟ್ರಿಕ್ಸ್ ನ, ಹ್ಯಾಕ್ಸ್ ನ ಹೇಳ್ಕೊಡುವ ಚಿತ್ರವೂ ಆಗಿದೆ ಇದು. ಒಂದು ದೃಶ್ಯವನ್ನ ಹೇಗೆ ಓಪನ್ ಮಾಡೋದು ಅನ್ನೋದು, ಒಂದು ಕ್ಯಾರೆಕ್ಟರ್ ಟ್ರೈಟ್ ಅನ್ನ ಆರ್ಗ್ಯಾನಿಕ್ ಆಗಿ ರಿಪೀಟ್ ಮಾಡಿ ಹೇಗೆ ಹೇಳೋದು ಅನ್ನೋದು ಬರೀ 2 ಉದಾಹರಣೆಗಳಷ್ಟೇ. ಒಂದು ಕಸದ ಬುಟ್ಟಿಯನ್ನ ಒಂದು ತುಂಬಾ ಅತಿ ಮುಖ್ಯವಾದ ಸ್ಟೋರಿ ಎಲಿಮೆಂಟ್ ಆಗಿ ಮಾಡೋದು ಒಂದೊಳ್ಳೆ ರೀತಿಯಲ್ಲಿ ಆಶ್ಚರ್ಯವನ್ನ ಉಂಟು ಮಾಡಿತು. ಕಸದ ಬುಟ್ಟಿ ಕ್ಷೌರಿಕ, ಕಸದ ಬುಟ್ಟಿ ಲಕ್ಷ್ಮಿ, ಹೆಣ್ಣು ಮಗಳು ಲಕ್ಷ್ಮಿ, ಕಸದ ಬುಟ್ಟಿ. ಆದ್ರೆ ಅದು ನನ್ನ ಮನೆಯದ್ದಲ್ಲ. ಕಸ ಬೇರೆ ಬೇರೆ ರೀತಿಯದ್ದಾದರೂ ಕಸದ ಬುಟ್ಟಿ ಮಾತ್ರ ಒಂದೇ. ಹೀಗೆಲ್ಲ ಇಂಟರ್ಪ್ರೆಟ್ ಮಾಡೋ ಪಾಸಿಬಿಲಿಟೀಸ್ ಅನ್ನ ಒಂದು ಕಸದ ಬುಟ್ಟಿ ತಂದುಕೊಟ್ಟಿದೆ ಅನ್ನೋದು ಸಲ್ಯೂಟ್ ವರ್ದಿ. ಹೀಗೆ ಈ ಚಿತ್ರದಲ್ಲಿ ನನಗೆ ಹಿಡಿಸಿದ ಇನ್ನೂ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ಬೋದು. ಆದ್ರೆ ಈ ವಿಡಿಯೋ ಅದರ ಬಗ್ಗೆ ಅಲ್ಲ. ಮಹಾರಾಜ ನನಗೆ ಬರೀ ಒಂದು ಓಕೆ ಎಕ್ಸ್ಪೀರಿಯನ್ಸ್ ಆಗಿ ಉಳ್ಕೊಂಡದ್ದಕ್ಕೆ 3 ಕಾರಣಗಳಿವೆ. ಅವುಗಳು ಏನು? ಮೊದಲನೇದು ತುಂಬಾ ಮುಖ್ಯವಾದ ಕಾರಣ, ಎರಡನೇದು, ಮೂರನೇದು ಸ್ಟ್ರೇಟ್ ಫಾರ್ವರ್ಡ್ ಕಾರಣಗಳು. ಮೊದಲನೇ ಕಾರಣ, ಇದು ಒಂದು ತುಂಬಾ ಸೆನ್ಸಿಟಿವ್ ಆದ ಟಾಪಿಕ್. ಇದಕ್ಕೆ ಸರಿಯಾದ ಉತ್ತರವೋ ತೀರ್ಪೋ ನಿನಗೆ ಗೊತ್ತಾ ಅಂತ ನೀವು ಕೇಳಿದ್ರೆ ಅದಕ್ಕೆ ಉತ್ತರ ಪ್ರಾಯಶಃ ಇಲ್ಲ, ನನಗೂ ಗೊತ್ತಿಲ್ಲ. ಆದರೆ ಇದನ್ನ ನಿಮ್ಮ ಮುಂದೆ ಇಡಬೇಕು ಅನ್ನೋದು ನನ್ನ ಉದ್ದೇಶ. ನೀವು ಕಮೆಂಟ್ಸ್ ನಲ್ಲಿ ಏನ್ ಹೇಳ್ತೀರಿ ಅನ್ನೋದನ್ನ ನೋಡೋದು ಉದ್ದೇಶ. ಇದರ ಬಗ್ಗೆ ನಿಮ್ಮ ನಡುವೆ ಒಂದು ಕಾನ್ವರ್ಸೇಷನ್ ನ ಶುರು ಮಾಡೋದಷ್ಟೇ ಸದ್ಯದ ಉದ್ದೇಶ. ಹೆಣ್ಣು ಮಗಳೊಬ್ಬಳ ಮೇಲೆ ನಡೆಯೋ ಬಲಾತ್ಕಾರ ಅದು ಗಂಡಸೊಬ್ಬನ ರಿವೆಂಜ್ಗೆ, ಅದು ವೈಲೆನ್ಸ್ ತುಂಬಿದ ರಿವೆಂಜ್ಗೆ ಮೋಟಿವ್ ಆಗೋದು. ಆ ಟ್ರೋಪ್ ಅನ್ನ ನಾವು ಚಿತ್ರಗಳಲ್ಲಿ ಉಪಯೋಗಿಸ್ಕೊಂಡೇ ಬಂದಿರೋದು. ಚಿತ್ರದ ಹೆಸರೇ ಮಹಾರಾಜ. ಹಾಗಾಗಿ ಈ ಚಿತ್ರವೇ ಆ ವ್ಯಕ್ತಿಯ ಬಗ್ಗೆ, ಆ ವ್ಯಕ್ತಿಯ ಗೇಜ್ನಲ್ಲೇ ಈ ಚಿತ್ರ ನಡೆಯೋದು ಅನ್ನೋದನ್ನ ವಾದವಾಗಿ ಮಂಡಿಸಬಹುದು. ಅದು ಸರಿಯಾದ ವಾದವೇ ಆಗತ್ತೋ ಏನೋ. ಆದರೆ ಬರೀ ಒಬ್ಬ ಪ್ರೇಕ್ಷಕನಾಗಿ ಹೇಳಬೇಕು ಅಂದ್ರೂ ಬಲಾತ್ಕಾರವನ್ನ, ಅದನ್ನ ಅತಿಯಾದ ವೈಲೆನ್ಸ್ನಿಂದ ಒಂದು ಮ್ಯಾನಿಪುಲೇಟಿವ್ ಆಗಿ ತೋರಿಸೋ ಚಿತ್ರಗಳು ನನಗೆ ಪರ್ಸನಲ್ ಆಗಿ ಸರಿ ಬರಲ್ಲ. ಅದೊಂದು ವರ್ಣನೆಗೂ ಮೀರಿದ ಅತಿಯಾದ ವೈಲೆಂಟ್ ಕೃತ್ಯವೇ. ಆದರೆ ಚಿತ್ರದಲ್ಲಿ ಫೋಕಸ್ ಯಾವುದರ ಮೇಲಿದೆ ಅನ್ನೋದು ಪ್ರಶ್ನೆ. ಆ ಕ್ರೈಮ್ ನ ಬಗ್ಗೆ ಒಂದು ಉಪಯೋಗಕಾರಿ ಕಾನ್ವರ್ಸೇಷನ್ ನ ಶುರು ಮಾಡುವುದಾ, ಅದರ ಬಗ್ಗೆ ಪ್ರೇಕ್ಷಕರಲ್ಲಿ ಸೆನ್ಸಿಟಿವಿಟಿಯನ್ನ ಹೆಚ್ಚಿಸೋದಾ, ಅಥವಾ ನಾನು ವೋಕ್ ಅಂತ ತೋರಿಸ್ಕೊಳ್ಳೋದಾ, ಅಥವಾ ಹೀರೋನ ಹೀರೋ ಆಗಿ ತೋರಿಸೋಕೆ ಅದನ್ನ ಬರೀ ಒಂದು ಡಿವೈಸ್ ಆಗಿ ಬಳಸ್ಕೊಳ್ಳೋದಾ? ಈ ರೀತಿಯ ಪ್ರಶ್ನೆಗಳು ಮುಖ್ಯವಾಗತ್ತೆ ಅಂತ ನನಗನ್ಸುತ್ತೆ. ಮಹಾರಾಜ ಚಿತ್ರದಲ್ಲಿ ಇದನ್ನ ಸರಿಯಾದ ಹಾದಿಯಲ್ಲಿ ತರೋ ಪ್ರಯತ್ನವೇ ಇರ್ಲಿಲ್ವಾ ಅಂದ್ರೆ ಖಂಡಿತ ಇತ್ತು. ಆದರೆ ಪ್ರಯಾರಿಟಿ ಆಡಿಯನ್ಸ್ ಅನ್ನ ಶಾಕ್ ಮಾಡೋದು, ಎಮೋಷನಲಿ ಮ್ಯಾನಿಪುಲೇಟ್ ಮಾಡೋದು ಆಗಿತ್ತು. ಎರಡನೇ, ಮೂರನೇ ಕಾರಣಗಳು ಮೊದಲನೇ ಕಾರಣದ ಮುಂದೆ ನಾನು ಮುಂಚೆನೆ ಹೇಳಿದ ಹಾಗೆ ಸ್ವಲ್ಪ ತಿಳಿಯಾಗತ್ತೆ. ಆದರೆ ಅದನ್ನು ಕೂಡ ವ್ಯಕ್ತಪಡಿಸೋದು ಈ ವಿಡಿಯೋನ ಉದ್ದೇಶ. ನಟರ ನಟನೆ ಆಬ್ವಿಯಸ್ಲಿ ಎಫೆಕ್ಟಿವ್ ಆಗೇ ಇತ್ತು. ಆದರೆ ಕೆಲವು ದೃಶ್ಯಗಳಲ್ಲಿ ಆ ಪಾತ್ರದ ಚೌಕಟ್ಟನ್ನು ಮೀರಿ ಪರ್ಫಾರ್ಮ್ ಮಾಡುವ ಹಾಗೆ ಕಂಡುಬಂತು. ಇದು ನಿರ್ದೇಶಕರ ಕಾಲ್ ಆಗಿರತ್ತೆ, ನಟರದ್ದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ ಕಾಲ್ನಿಂದಾಗಿ ಚಿತ್ರದ ಇಂಟೆನ್ಸಿಟಿ ಸ್ವಲ್ಪ ಡ್ರಾಪ್ ಆಯಿತು ಅಂತ ಅನ್ನಿಸ್ತು. ಅನುರಾಗ್ ಕಶ್ಯಪ್ ಅವರ ಕಾಸ್ಟಿಂಗ್ ನನಗೆ ಸರಿ ಹೋಗಲಿಲ್ಲ. ಅದಕ್ಕೆ ಕಾರಣವೂ ಅರ್ಥವಾಗಲಿಲ್ಲ. ಇಂತಹ ಕಥೆಗೆ ಭಾಷೆ ತುಂಬಾ ಮುಖ್ಯ. ಪಾತ್ರಧಾರಿಯಾಗಿ ನೇಟಿವ್ ಭಾಷೆ ಬರದೇ ಇರೋ ಒಬ್ಬ ವ್ಯಕ್ತಿಯನ್ನ ಕಾಸ್ಟ್ ಮಾಡಬಾರ್ದಿತ್ತು. ಮೂರನೇ ಕಾರಣ, ಹೇಗೆ ಕೆಲವು ಕಡೆ ಓವರ್ ದಿ ಟಾಪ್ ಪರ್ಫಾರ್ಮೆನ್ಸಸ್ ಚಿತ್ರದ ಇಂಟೆನ್ಸಿಟಿಯನ್ನ ಕೆಳಗೆ ಎಳೆದ್ವೋ, ಹಾಗೇನೆ ಚಿತ್ರದಲ್ಲಿ ಕಾಮಿಡಿಯನ್ನ ತುಂಬಿಸುವ ಒಂದು ಪ್ರಯತ್ನ. ಚಿತ್ರದ ಎರಡನೇ ಅರ್ಧ ಭಾಗದಲ್ಲಿ ಕಸದ ಬುಟ್ಟಿಯ ಕಳ್ಳತನವನ್ನ ಒಪ್ಪಿಸೋಕೆ ಪೊಲೀಸ್ ಇನ್ಸ್ಪೆಕ್ಟರ್ ಬೇರೆ ಬೇರೆ ಕಳ್ಳರ ಜೊತೆ ದೂರವಾಣಿಯಲ್ಲಿ ಮಾತಾಡುವ ಒಂದು ದೃಶ್ಯ ನ್ಯಾಚುರಲ್ ಆಗಿ ಫನ್ನಿ ಆಗಿತ್ತು. ಅದು ಡಾರ್ಕ್ ಹ್ಯೂಮರ್. ಆದರೆ ಬೇರೆ ಕಡೆ, ಎಸ್ಪೆಷಲಿ ಪೊಲೀಸ್ ಸ್ಟೇಷನ್ನಲ್ಲಿ, ಅಲ್ಲಿ ಪೊಲೀಸ್ ಅಂತ ಹೆಸರಿನಲ್ಲಿ ಒಬ್ಬ ಕಳ್ಳನಿರೋದು, ಅವನ ಜೊತೆ ಪೊಲೀಸರು ನಡ್ಕೊಳ್ಳೋದು, ಅವನು ಪೊಲೀಸ್ ಸ್ಟೇಷನ್ನಲ್ಲಿ ಮಾಡೋ ಕೆಲಸಗಳು, ಇವೆಲ್ಲವೂ ವರ್ಕ್ ಆಗಲಿಲ್ಲ. ಇದಿಷ್ಟನ್ನೇ ಹೇಳೋದಿತ್ತು. ನಿಮಗೆ ಈ ವಿಡಿಯೋ ಬಗ್ಗೆ, ಮಹಾರಾಜ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ಹೇಳಿ.